ನಮಸ್ಕಾರ ವೀಕ್ಷಕರೇ, ಮೊನ್ನೆ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ನಡೆದ ಗಲಾಟೆ ವಿಚಾರ ರಾಜ್ಯದೆಲ್ಲೆಡೆ ಯಾವ ರೀತಿ ಸುದ್ದಿ ಆಗ್ತಾ ಇದೆ ಅನ್ನೋದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ನೋ ಡೌಟ್, ಮೊನ್ನೆ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಸುದ್ದಿ ಮಾಡುವಾಗ ಹಲ್ಲೆ ಮಾಡಿದ್ದು ತಪ್ಪೇ ಎಂದು ಸುದ್ದಿ ಮಾಡಿತ್ತು. ಬದಲಾಗಿ ಸಮರ್ಥನೆ ಮಾಡುವ ಕೆಲಸವನ್ನ ಮಾಡಿರಲಿಲ್ಲ. ಇಂದು ಕೂಡ ಈ ಕ್ಷಣಕ್ಕೂ ಅದನ್ನ ನಾವು ಒಪ್ಪಲ್ಲ. ಆದ್ರೆ ಇನ್ನೊಂದೆಡೆ ಹಲ್ಲೆ ನಡೆಸಲು ಪ್ರಶಾಂತ್ ಮೇಲೆ ರಣಹದ್ದುಗಳಂತೆ ಎಗರಿದ ಕಿರಿಕ್ ಫೋಟೋಗ್ರಾಫರ್ಗಳ ಕಿತಾಪತಿಯನ್ನ ಖಂಡಿಸದೇ ಇರೋದು ನಿಮ್ಮ ಒನ್ ಸೈಡ್ ನಿಲುವನ್ನ ಎತ್ತಿ ತೋರಿಸುತ್ತೆ. ಗಲಾಟೆ ನಡೆಯಲು ತಾವೇ ಮಹಾನುಭಾವರು ಕಾರಣೀಕರ್ತರಾಗಿದ್ದರೂ ಕೂಡ ಹಲ್ಲೆ ಮಾಡಿದ ವಿಡಿಯೋವನ್ನ ವೈರಲ್ ಮಾಡಿಸಿ ತಾವು ಮೃಗಗಳಂತೆ ನಡೆದುಕೊಂಡ ವಿಡಿಯೋಗಳನ್ನ ಮರೆಮಾಚಿದ್ದನ್ನ ಗಮನಿಸಿದ್ರೆ ಇವರೆಲ್ಲ ಎಷ್ಟು ಸೈಲೆಂಟ್ ಕಿಲ್ಲರ್ಸ್ ಅನ್ನೋದು ಅರ್ಥವಾಗುತ್ತೆ. ನಿಂದೇನು ಏನು ಮಾಡಕ್ಕಾಗಲ್ಲ, ಏನು ಮಾಡ್ತೀನಿ ನೀನು ರೌಡಿಸ ಮಾಡಕ್ಕಾಗಲ್ಲ, ನಿನ್ ಕಲ್ವಾ ಹೋಗ, ನೀನು ಏನು ಕಿತ್ಕೊಳಕ್ಕಾಗಲ್ಲ. ನಾನು ಇಲ್ಲೇ ಇರ್ತೀನಿ, ಇನ್ನೋವರ್ ಏನ್ ಮಾಡ್ತೀಯ ಮಾಡ, ನೀನು ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನು ನೋಡ್ತೀನಿ. ನಾನು ಪ್ರೆಸ್ ಪರ್ಸನ್ ಆಗಿ ನಾನು ಹೇಳೋ ತಾಕತ್ ನನಗೆ ಐತೆ, ನಿನ್ಗೆ ಹೇಳ್ತೀನಿ. ನೀವು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಉಡಾಫೆ ವರ್ತನೆ ತೋರಿದ್ದಲ್ಲದೆ ನಿಮ್ಮ ಅಸಭ್ಯ ವರ್ತನೆಗಳನ್ನ ಸರಿ ಮಾಡ್ಕೊಳ್ಳಿ ಅಂತ ಬುದ್ಧಿವಾದ ಹೇಳಿದ್ರೆ ಅರೆರೆ ಯಾವ ರೀತಿ ದಾಳಿ ಮಾಡ್ತೀರಿ? ನಾನು ಪ್ರೆಸ್ ಅದು ಇದು ಅಂತ. ಯಾರಪ್ಪ ಪ್ರೆಸ್? ಯಾವ ಪ್ರೆಸ್? ಪಬ್ಲಿಕ್ ಇಂಪ್ಯಾಕ್ಟ್ ಸವಾಲ್ ಹಾಕ್ತಿದೆ, ನೀನು ಯಾವ ಪ್ರೆಸ್ ಅಂತ ತಾಕತ್ತಿದ್ರೆ ಸಾಬೀತು ಮಾಡು. ಅನಾಚಾರ ಮಾಡಿ ಮರೆಮಾಚಲು ನಿಮಗೆ ಪ್ರೆಸ್ನ ಮುಖವಾಡ ಛಾಯಾಗ್ರಾಹಕರ ಸಂಘದ ಬೆಂಬಲ ಸಖತ್ ಕಾಮಿಡಿ ಆಗಿದೆ. ತಪ್ಪು ಮಾಡಿದಾಗ ನಿಮಗೆ ರಕ್ಷಣೆಗೆ ಪ್ರೆಸ್ ಬೇಕು, ಛಾಯಾಗ್ರಾಹಕರ ಸಂಘ ಬೇಕು ಅಲ್ವಾ? ನೀವು ದುಡ್ಡು ಮಾಡಲು ಮಾಡಿಕೊಂಡ ಎಡವಟ್ಟನ್ನ ಮುಚ್ಚಿ ಹಾಕಲು ಒಂದಲ್ಲ ಎರಡಲ್ಲ ಅನೇಕ ಹೈಡ್ರಾಮಾಗಳು ಬೇರೆ. ನೀವು ಪುಡಾರಿಗಳು, ದರ್ಪ ದೌಲತ್ತು ಹೊಂದಿರೋ ಕಿಡಿಗೇಡಿಗಳು, ಕೀಚಕರು ಅನ್ನೋದಕ್ಕೆ ನೀವು ಹಲ್ಲೆಗೂ ಮೊದಲೇ ನಡೆದುಕೊಂಡ ರೀತಿನೇ ಸಾಕ್ಷಿ. ನಿಂದೇನು ಏನು ಮಾಡಕ್ಕಾಗಲ್ಲ, ಅಲ್ಲ ಮುಟ್ಟಬೇಡ, ನಿಂದಲ್ಲ ಜಾಗ, ನಿನ್ ಜಾಗ ಆದ್ರೆ ನೀನ್ ಕೇಳು. ಮತ್ ಕರೆಕ್ಟ್ ಆಗಿ ನೀನ್ ಎಷ್ಟಿದೆ ಅಷ್ಟು ಮಾತಾಡ್ಕೊಂಡು ನಿನ್ ಕೆಲಸ ಮುಗಿಸ್ಕೊಂಡು ಹೋಗು. ಏನು ಮಾಡ್ತೀನಿ ನೀನ್ ರೌಡಿಸ ಮಾಡಕ್ಕಾಗಲ್ಲ, ನಿನ್ ಕಲ್ವಾ ಮಾಡಿ ಏನ್ ಮಾಡ್ತೀಯ? ಕರ್ಸು ನೋಡೋಣ, ಏನ್ ಕರೆಸ್ತೀಯ ನೀನು? ಒಂದ್ ನಿಮಿಷ ಅಲ್ಲ, 1 hour ಇಲ್ಲೇ ಇರ್ತೀನಿ. ಥರ್ಡ್ ಕ್ಲಾಸ್ ನೀನ್ ಆಗಿರ್ಬೋದು, ಥರ್ಡ್ ಕ್ಲಾಸ್. ಹೋಗ, ನೀನು ಏನು ಕಿತ್ಕೊಳಕ್ ಆಗಲ್ಲ, ನಾನು ಇಲ್ಲೇ ಇರ್ತೀನಿ. ಇನ್ನೂ ಅವರ್ ಏನ್ ಮಾಡ್ತೀಯ ಮಾಡ, ನೀನು ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನ್ ನೋಡ್ತೀನಿ. ನನ್ನನ್ನು ನೋಡಿಲ್ಲ ಕಡೆ, ನೀನ್ ನನ್ನನ್ನು ನೋಡಿಲ್ಲ. ಪವಿತ್ರ ದೇವಸ್ಥಾನಕ್ಕೆ ಬಂದು ನಿಮಗೆ ಬೇಕಾದ ರೀತಿಯಲ್ಲಿ ದೇವಸ್ಥಾನದ ಪರಿಸರವನ್ನೇ ಕೆಡಿಸಿ ಒಂದು ಭಕ್ತಿ ಭಾವದ ಕೇಂದ್ರದಲ್ಲಿ ಅಸಭ್ಯವಾಗಿ ವರ್ತಿಸಿ ಟೂರಿಸ್ಟ್ ಸ್ಪಾಟ್ ರೀತಿ ಲಲ್ಲೆ ಹೊಡೆಯುತ್ತಿದ್ದ ನಿಮ್ಮನ್ನ ಪ್ರಶ್ನೆ ಮಾಡಿದ್ದು ಹೇಗೆ ತಪ್ಪಾಗುತ್ತೆ? ಓಕೆ, ನಿಮ್ಮ ಪ್ರಕಾರವೇ ಬರ್ತೀವಿ. ಮೊದಲು ಕೂಡ ಹೇಳಿದಿವಿ ಪ್ರಶಾಂತ್ ಹಲ್ಲೆ ನಡೆಸಿದ್ದು ತಪ್ಪು ಅಂತ. ಹಾಗೆಯೇ ನಿಮ್ಮ ಆರೋಪದಂತೆ ತಲೆಗೆ ಹೊಡೆದ ಅಂತ ತಾವುಗಳು ಹೇಳ್ತಾ ಇದ್ದೀರಿ, ಅದನ್ನು ಒಪ್ಪಿಕೊಳ್ಳೋಣ. ಹೇಗೆ ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಸರಿ ಬುದ್ಧಿ ಕಲಿ ಅಂತ ಮೇಷ್ಟ್ರು ತಲೆ ಮೇಲೆ ಒಂದು ಬಿಟ್ಟು ಹೊಡಿತಾರೋ ಹಾಗೆಯೇ ಪ್ರಶಾಂತ್ ಮಾಡಿರಬಹುದು. ಅದು ಕೂಡ ನಿಮ್ಮ ವರ್ತನೆಯನ್ನ ಸರಿ ಮಾಡ್ಕೊಳ್ಳಿ ಅಂತ. ನೀವು ತಪ್ಪು ಮಾಡಿರೋದ್ರಿಂದಲೇ ಪ್ರಶಾಂತ್ ನಯವಾಗಿ ತಲೆಗೊಂದು ತದಕಿ ಹೇಳಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಅದರಲ್ಲಿ ತಪ್ಪೇನಿದೆ? ನಿಮ್ಮ ತಪ್ಪನ್ನ ತಿದ್ದಲೇಬಾರ್ದ? ನೀವುಗಳು ಕೋತಿ ತರ ಆಡ್ತಿದ್ರು ಸುಮ್ಮನಿರ್ಬೇಕಿತ್ತ? ಕಾಲಿಟ್ಕೊಂಡು ಫೋಟೋ ಶೂಟ್ ಮಾಡಿಸ್ತಿದ್ರು. ಅದಕ್ಕೆ ಭಟ್ರು ಹೇಳಿದ್ರು ಯಾಕಪ್ಪ ಹಿಂಗ್ ಮಾಡ್ತಿದ್ಯಾ ಅಂತ. ಅವರು ಸಮಾಧಾನದಲ್ಲೇ ಹೇಳಿದ್ರು. ಅದನ್ನು ಕೇಳ್ದಲೆ ಮತ್ತೆ ಇಟ್ಕೊಂಡಿದ್ದಕ್ಕೆ ಬೈದ್ ಹೋದ್ರು. ಮತ್ತು ಹಂಗೆ ಇಟ್ಕೊಂಡು ತೆಗಿತಾ ಇದ್ರು ಅಂತ ನಮ್ಮ ಬಾವ ಹೇಳಿದ್ರು. ಸೆನ್ಸ್ ಇಲ್ವಾ, ಒಂಚೂರು ಕೆಳಗೆ ಇಟ್ಕೊಂಡು ಕೆಳ ಪೌಳಿ ಇದೆಯಲ್ಲ ಅಲ್ಲಿ ತಕ್ಕೊಳ್ಳಪ್ಪ ಫೋಟೋನ ಅಂತ ಹೇಳಿದ್ರು. ಅದಕ್ಕೆ ನೀನ್ ಯಾವನ್ ಕೇಳಕ್ಕೆ, ನಿಮ್ಮ ಅಪ್ಪನ ಮನೆ ಜಾಗನ ಅಂತ ಬಂದ. ಅದಕ್ಕೆ ನಿನ್ ಹೆಂಡ್ತಿನೂ ಕಳ್ಸು, ನಾನು ತೆಗಿತೀನಿ ಅಂತ ಹೇಳ್ದ. ಹುಡುಗಿಯರ್ನ ಕರ್ಕ ಬಂದು ಶೋಕಿ ಮಾಡ್ತಿದೆಯಲ್ಲ ಅಂತ ಹೇಳ್ದ. ಅದಕ್ಕೆ ಇವ್ರಿಗೆ ಸಿಟ್ಟು ಬಂತು. ನಾನಂದೆ ಸರ್ ಬಿಡಿ ಬಾವ, ದೇವ್ರು ನೋಡ್ಕೊಂತಾನೆ ಬಿಡಿ ಅಂತ ಹೇಳಿ ನಾನು ಎಳಿತಾ ಇದ್ದೆ. ಎಳೆಯುವಾಗ ಕಳ್ಸು, ನಿನ್ನ ಹೆಂಡ್ತಿನೂ ಕಳ್ಸು ಅಂದುವಾಗ ನಮ್ಮನ್ನೆಲ್ಲ ಎಳ್ದಾಡಿ ಮೇಘಕ್ಕನಿಗೆಲ್ಲ ಬೆನ್ನಿಗೆಲ್ಲ ಹೊಡೆದ್ರು. ಆಯ್ತು ತಪ್ಪಾಯ್ತು ಅಂತ ಮುಂದೆ ಬಂದಾಗ್ಲೂ ಮುಂದೆ ಬಂದು ಆಯ್ತು ಏನ್ ಕಿತ್ಕೊಳಕ್ಕಾಗುತ್ತೆ ಕಿತ್ಕೋ, ಬಾ 1 ಗಂಟೆ ಇಲ್ಲೇ ಇರ್ತೀನಿ, ಬಾ ನೋಡೋಣ ಏನ್ ಕಿತ್ಕೊಳಕ್ಕಾಗುತ್ತೆ ಕಿತ್ಕೋ ಅಂತ ಹೇಳಿ, ಯಾರನ್ನ ಕರ್ಸ್ತೀಯ ಕರ್ಸು ಅಂತ ಹೇಳಿ ತುಂಬಾ ಪ್ರಚೋದನೆ ಮಾಡಿದ್ರು.
ನಿಮ್ಮ ತಪ್ಪನ್ನ ನೀವು ತಿದ್ದುಕೊಳ್ಬೇಕಿತ್ತು. ಆದ್ರೆ ನೀವು ಮಾಡಿದ್ದೇನು? ಕುಟುಂಬ ಸಮೇತರಾಗಿ ಬಂದಿದ್ದ ಒಬ್ಬ ಭಕ್ತನ ಮೇಲೆ ದಾಳಿ, ಥೇಟ್ ರಾಕ್ಷಸರ ರೀತಿಯಲ್ಲಿ ಅಟ್ಯಾಕ್. ಅದು ಕೂಡ ಒಬ್ರ ಇಬ್ರ, ಒಂದು ಕಡೆಯಿಂದಾನ ಎರಡು ಕಡೆಯಿಂದಾನ, ಸುತ್ತಲೂ ನಿಂತುಕೊಂಡು ಆವಾಜ್ ಹಾಕೊಂಡು ಹೆದರಿಸಿಕೊಂಡು ಸವಾಲ್ ಹಾಕೊಂಡು. ಏನ್ ನಿಮ್ಮ ಅಟ್ಟಹಾಸ, ಅದೇ ನಿಮ್ಮ ರಣಕೇಕೆ. ಪ್ರಶಾಂತ್ ಅಟ್ಯಾಕ್ ಮೂಡಲ್ಲಿ ಇದ್ದಿದ್ರೆ ಅವನ ಹಾವಭಾವ ಬೇರೆ ರೀತಿಯಲ್ಲೇ ಇರ್ತಾ ಇತ್ತು. ನೀವುಗಳು ಕೊಚ್ಚೆಗಳು ಅಂತ ನಿಮ್ಮ ಹಾವಭಾವದಿಂದಲೇ ಪ್ರಶಾಂತ್ಗೆ ಅರ್ಥವಾಗಿ ಬಿಟ್ಟಿದೆ. ಹಾಗಾಗಿ ಏನೋ ತಿದ್ಕೋತಾರೆ ಅಂತ ಹೇಳಿದೆ. ಸರಿನಪ್ಪ, ನಿಮ್ದೇ ಸರಿ, ಬಿಟ್ಬಿಡಿ ಅಂತ ಪ್ರಶಾಂತ್ ನಿಮ್ಗೆ ಕೈ ಮುಗ್ದಿದ್ದಾರೆ. ಅದು ವಿಡಿಯೋದಲ್ಲಿ ಕೂಡ ಇದೆ. ಆದ್ರೆ ನೀವುಗಳು ತಪ್ಪನ್ನ ತಿದ್ಕೊಳ್ಳೋದು ಬಿಟ್ಟು ಕಿತ್ಕೊಳ್ಳಲು ಅದೇನ್ ಕಿತ್ಕೊಳ್ತೀಯ ಅಂತ ಆವಾಜು, ತಾಕತ್ತಿದ್ರೆ ಏನ್ ಮಾಡ್ತೀಯಾ ಮಾಡು ಅಂತ ಸವಾಲು. ಒಂದ್ ನಿಮಿಷ ಅಲ್ಲ, 1 ಅವರ್ ಇಲ್ಲೇ ಇರ್ತೀನಿ. ಹೋಗ, ನೀನು ಏನು ಕಿತ್ಕೊಳಕ್ ಆಗಲ್ಲ. ನಾನು ಇಲ್ಲೇ ಇರ್ತೀನಿ. 1 ಅವರ್ ಏನ್ ಮಾಡ್ತೀಯ ಮಾಡ. ನೀನು ಕೈಲಿ ಏನ್ ತಾಕತ್ತೈತೆ ಮಾಡು, ನೀನು ನೋಡ್ತೀನಿ. ಏನು ಕಿತ್ಕೊ, ನಾನು ಇನ್ನೂ 1 ಅವರ್ ಇಲ್ಲೇ ಇರ್ತೀನಿ, ನಿನ್ಕಿಂತ ನನಗೆ ಜಾಸ್ತಿ ದಮ್ ಇದೆ ಅಂತೆಲ್ಲ ತುಂಬ ಪ್ರಚೋದನೆ ಮಾಡಿದ್ರು. ನಾನು ಪ್ರೆಸ್ಸೋನು, ನಾನು ಮುಂದೆ ನೋಡಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅವರೇ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ನಮ್ಮ ಹತ್ರ ಯಾವ ವಿಡಿಯೋನೂ ಇಲ್ಲ. ಅವ್ರಿಗೆ ಯಾವ್ದು ಬೇಕೋ ಅದು ಮಾತ್ರ ಎಡಿಟ್ ಮಾಡಿ ವಿಡಿಯೋ ಬಿಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ತುಂಬ ಮಾತಾಗಿದೆ. ಎಸ್, ಇಲ್ಲೇ ಒಬ್ಬ ಸಾಮಾನ್ಯ ಭಕ್ತ ಅಸಾಮಾನ್ಯನಾಗಿತ್ತು. ಆ ಸಂದರ್ಭದಲ್ಲಿ ಪ್ರಶಾಂತ್ ಮೇಲೆ ಶಿವನೇ ಹೊಕ್ಕಿಕೊಂಡಿದ್ದು. ಹೌದು, ಪ್ರಶಾಂತ್ ನಿಮ್ಮ ಹಾಗೆ ಪುಡಾರಿಗಳ ಗ್ಯಾಂಗ್ ಕಟ್ಕೊಂಡು ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಕುಟುಂಬ ಸಮೇತ ಬಂದಿದ್ರು. ಆದ್ರೆ ನೀವು ಪುಡಾರಿ ಗ್ಯಾಂಗ್ ಕಟ್ಕೊಂಡು ಕಿತ್ತೋಗಿರೋ ನಮ್ದೇ ಹವಾ ಅಂತ ವಿಲನ್ಗಳ ರೀತಿ ಅಟ್ಯಾಕ್ ಮಾಡಿದ್ರಿ. ಬಿಟ್ರೋ ಇಲ್ಲಿಗೆ ಬಿಟ್ಬಿಡ್ರು ಅಂತ ಪ್ರಶಾಂತ್ ಅಂಗಲಾಚಿದ್ರು. ಕಿತ್ಕೊಳ್ಳೋ ಮಾತು, ತಾಕತ್ತಿನ ಮಾತು ಎತ್ತಿದ್ರಿ. ಕೊನೆಗೆ ಪ್ರಶಾಂತ್ ಕಿತ್ಕೊಂಡೇ ಬಿಟ್ಟ, ತಾಕತ್ತನ್ನ ತೋರಿಸಿಯೇ ಬಿಟ್ಟ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ, ರುದ್ರನ ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ನರನರದಲ್ಲಿ ಮಿಂಚುಗಳಿರಲಿ, ದಿಕ್ಕನೆ ಕದಲಿಸುವ ಗೋಪುರವಿರಲಿ. ನಮಗೆ ಹೊಡೆದ್ಬಿಟ್ರು, ಹಲ್ಲೆ ಮಾಡಿದ್ರು, ನಾಯಿ ನರಕ ತದಕ್ಬಿಟ್ರು. ನೀವೇ ಕರೆದು ಪ್ರಸಾದವನ್ನ ಇಸ್ಕೊಂಡ ಮೇಲೆ ಏನು ನಿಮ್ಮಗಳ ಗೋಳು ಅನ್ನೋದು ಅರ್ಥನೇ ಆಗ್ತಿಲ್ಲ. ಈಗ ಜಾಗೃತ ಜನರೇ ಕೇಳ್ತಾ ಇದ್ದಾರೆ, ನಿಮ್ಮದು ನಾಲಿಗೆನಾ ಇಲ್ಲ ಎಕಡಾನ ಅಂತ. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಹೇಗೆ ಸಿನಿಮಾದಲ್ಲಿ ಹೀರೋನನ್ನ ಕೆಣಕಿ ವಿಲನ್ಗಳು ಒದೆ ತಿಂತಾರೋ ಅದೇ ರೀತಿ ಆಗಿದೆ ನಿಮ್ಮಗಳ ಪಾಡು. ಈಗಲೂ ನಿಮ್ಮಗಳ ಸ್ಥಿತಿಗೆ ಪಾಪ ಎಲ್ಲರಿಗೂ ಕನಿಕರ ಇದೆ. ಛೇ, ಈ ರೀತಿ ಹೊಡಿಬಾರ್ದಿತ್ತು, ನೀವುಗಳು ಒದೆ ತಿನ್ನಬಾರ್ದಿತ್ತು ಅಂತ. ಆದ್ರೆ ಅದನ್ನ ಮಾಡಿಸಿಕೊಂಡಿದ್ದು, ಬೇಡ ಅಂದ್ರು ಆಹ್ವಾನ ಕೊಟ್ಟಿದ್ದು ನೀವೇ ಅಲ್ವಾ? ಆದ್ರೆ ಸಿನಿಮಾದಲ್ಲಿ ಅದು ರೀಲ್ ಅಂತ ಗೊತ್ತಿದ್ರು ವಿಲನ್ಗಳನ್ನ ಹೀರೋ ಸರಿಯಾಗಿ ತಕ್ಕಿದಾಗ ಶಿಳ್ಳೆ ಚಪ್ಪಾಳೆ ಹೊಡಿತೀವಿ. ಇಲ್ಲಿ ಅದೇ ಕೆಲಸವನ್ನ ಪ್ರಶಾಂತ್ ಮಾಡಿದಲ್ವಾ? ಅಲ್ಲಿ ಹೀರೋಗೆ ಜೈಕಾರ ಹಾಕ್ತೀರಿ ಅಂದ್ರೆ ಇಲ್ಲಿ ಅದು ರಿಯಲ್ ಆಗಿ ನಡೀತಿದ್ದ ಅನ್ಯಾಯ, ಅನಾಚಾರದ ವಿರುದ್ಧ ಧ್ವನಿ ಎತ್ತಿದ್ದ ಪ್ರಶಾಂತ್ ಹೀರೋನಾಗಿ ನಿಮ್ಮಗಳ ಹಳದಿ ಕಣ್ಣಿಗೆ ಕಾಣಿಸಲ್ವಾ? ನೋ ಡೌಟ್, ಪ್ರಶಾಂತ್ ಪ್ರಕರಣದಲ್ಲಿ ರೀಲ್ ಹೀರೋ ಅಲ್ಲ, ರಿಯಲ್ ಹೀರೋ ಆಗಿದ್ದಾರೆ. ಧರ್ಮಕ್ಕೆ ಅಪಚಾರ ಮಾಡೋರ ವಿರುದ್ಧ ಧರ್ಮ ರಕ್ಷಕನಾಗಿ ಎದೆಗೆ ಎದೆ ಕೊಟ್ಟು ನಿಂತಿದ್ದಾನೆ. ಹೀಗಾಗಿ ಪ್ರಶಾಂತ್ ಮಾಡಿರೋ ಕೆಲಸದ ಬಗ್ಗೆ ಯಾರಿಗೂ ರವಿಯಷ್ಟೇ ಬೇಸರ ಇಲ್ಲ. ನಿಮ್ಮಗಳ ಸ್ವಯಂಕೃತ ತಪ್ಪಿನಿಂದ ಇಡೀ ರಾಜ್ಯದ ಮುಂದೆ ನೀವುಗಳು ಬೆತ್ತಲಾಗಿದ್ದೀರಾ. ನಿಮ್ಮಗಳ ತಪ್ಪನ್ನ ನೀವು ಎಷ್ಟೇ ಮರೆಮಾಚಲು ಪ್ರಯತ್ನ ಪಟ್ಟರು ಪಬ್ಲಿಕ್ ಇಂಪ್ಯಾಕ್ಟ್ ಮೊನ್ನೆ ಕೂಡ ನಿಮ್ಮ ನರಿ ಬುದ್ಧಿಯನ್ನ ರಾಜ್ಯದ ಮುಂದೆ ಇಡುವ ಕೆಲಸವನ್ನ ಮಾಡಿತ್ತು, ಈಗಲೂ ಮಾಡ್ತಾ ಇದೆ. ಹೀಗಾಗಿಯೇ ಸಕಲೇಶಪುರ, ಮೂಡಿಗೆರೆ ಸೇರಿ ಕಂಪ್ಲೀಟ್ ಚಿಕ್ಕಮಗಳೂರು, ಹಾಸನದ ಜನತೆ ಪ್ರಶಾಂತ್ ಪರ ನಿಂತಿದ್ದು. ನಿಮ್ಮಗಳ ಆಟೋಪಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿರ್ಣಯ ತೆಗೆದುಕೊಂಡಿದ್ದು. ಇದು ಎಲ್ಲೋ ಕುಳಿತು ವಾಸ್ತವದ ಲವಲೇಶವೂ ಅರಿವಿಲ್ಲದೆ ಕಮೆಂಟು ಹಾಕೋ ಅವಿವೇಕಿಗಳಿಗೆ ಹಲ್ಲೆ ವಿಡಿಯೋ ರೋಚಕವಾಗಿದೆ ಅಂತ ಅದನ್ನೇ ಬಿತ್ತರಿಸಿ ಪ್ರಶಾಂತ್ರನ್ನ, ಸ್ಥಳೀಯರನ್ನ ವಿಲನ್ಗಳಂತೆ ಬಿಂಬಿಸಿದ ಸೋ ಕಾಲ್ಡ್ ಮಾಧ್ಯಮಗಳಿಗೆ ಅರ್ಥವಾಗಲ್ಲ ಅನ್ನೋದು ಜನರಿಗೆ ಅರ್ಥವಾಗಿದೆ. ಅದಕ್ಕೆ ಅಂತ ಮಾರಿಕೊಂಡ ಮಾಧ್ಯಮಗಳಿಗೆ ಜನರು ಎಂದೋ ಎಳ್ಳು ನೀರು ಬಿಟ್ಟಾಗಿದೆ. ಜೊತೆಗೆ ಘಟನೆಗೆ ಮೂಲ ಕಾರಣವಾದ ಕಿಡಿಗೇಡಿಗಳನ್ನ ಬಂಧಿಸುವ ಕಾನೂನು ಕ್ರಮ ಕೈಗೊಳ್ಳುವಂತೆ ಜನರು ಹೋರಾಟಕ್ಕೆ ಇಳಿದಿದ್ದಾರೆ. ಸ್ವಾಮಿ
ತಪ್ಪಾಗಿದೆ ಅನ್ನೋ ವಿಚಾರಕ್ಕೆ ಫೋಟೋಗ್ರಾಫರರಿಗೆ ಒಂದು ಮನವಿ ಮಾಡ್ಕೊಂಡಿದ್ದಾರೆ, ಹೇಳಿದ್ದಾರೆ ಅಷ್ಟೇ ಅವರು, ಹಿಂಗೆ ಮಾಡೋದು ತಪ್ಪಲ್ಲಪ್ಪ ಅದು ಅವಾಗ ಏನು ಮಾಡಬೇಕಿತ್ತು ಅನ್ನೋದು, ಇಲ್ಲ ಸರ್ ನಾನು ಮಾಡಲ್ಲ, ನಾನು ಸರಿ ಮಾಡ್ತೀನಿ, ಇಲ್ಲ ಅದು ಬಿಟ್ಕೊಂಡು ಇವರಿಗೆ ಏಕವಚನದಲ್ಲಿ ಮಾತಾಡಿ ಇವರು ಫ್ಯಾಮಿಲಿ ಇರೋ ಜೊತೆ ಫ್ಯಾಮಿಲಿಯವರಿಗೆ ಬೈದು ನಿಂದನೆ ಮಾಡಿ ನೀನು ಏನು ಕಿತ್ಕ ಈ ಥರ ಪ್ರಚೋದನೆಗಳ ಮಾಡ್ಯಾರ. ಆದರೂ ಇವರು ತಾಳ್ಮೆಯಿಂದ ಏನು ಇದು ಮಾಡಿ ಕಳಿಸಿ ಮತ್ತೆ ಇವರು ಹೊರಟಂತ ಸಂದರ್ಭದಲ್ಲಿ ಹೋಗಿ ಮತ್ತೆ ಅವರೇ ಹೋಗಿ ಗಲಾಟೆ ಮಾಡಿರೋದು. ಫಸ್ಟು ಗಲಾಟೆ ಮಾಡಿ ಎಳ್ಕೊಂಬರ್ಬೇಕಾದ್ರೆ ಒಬ್ಬ ಮನುಷ್ಯನ ಆತ್ಮಗೌರವಕ್ಕೆ ಇದಕ್ಕೆ ಧಕ್ಕೆ ಆದಾಗ ಅವನೇನು ಪ್ರತ್ಯುತ್ತರ ಕೊಡಬೇಕೋ ಅದನ್ನು ಕೊಟ್ಟಿದ್ದೇನೆ. ನಮ್ಮ ನಿಲುವು ಸ್ಪಷ್ಟ. ಪ್ರಶಾಂತ್ ಮಾಡಿದ ಹಲ್ಲೆಯನ್ನ ನಾವು ಸರಿ ಎಂದು ಒಪ್ಪಿಕೊಳ್ಳಲ್ಲ. ಆದ್ರೆ ಪ್ರಶಾಂತ್ ಸ್ಥಾನದಲ್ಲಿ ನೀವೇ ಇದ್ದಿದ್ರೆ ನಿಮ್ಮನ್ನ ಯಾವುದೋ ನರಿಗಳು ಈ ರೀತಿ ಕಿತ್ಕೊಳ್ತಾ ಮಾತು, ತಾಕತ್ತಿನ ಮಾತು ನಿಮ್ಗೆ ಹಾಕಿದ್ರೆ ನೀವು ಕೈ ಎತ್ತುತ್ತಿದ್ರೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಪ್ರಶಾಂತ್ ತಾನೊಬ್ಬ ಗಂಡಸು ಅನ್ನೋದನ್ನ, ಧರ್ಮರಕ್ಷಕ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಹಿಂದೆ ಅಧರ್ಮ ಹೆಚ್ಚಾದಾಗ ಧರ್ಮದ ರಕ್ಷಣೆ ಹಾಗೂ ದುಷ್ಟರ ಸಂಹಾರ ಮಾಡೋಕ್ಕಾಗಿ ಸಂಭವಾಮಿ ಯುಗೆ ಯುಗೆ ಅಂತ ಶ್ರೀಕೃಷ್ಣ ಶಂಖನಾದ ಮೊಳಗಿಸಿದ್ದ. ಆ ಮೂಲಕ ಶ್ರೀ ಧರ್ಮ ರಕ್ಷಣೆಯ ಕೆಲಸವನ್ನ ಆ ಪರಮಾತ್ಮ ಮಾಡಿದ್ದ. ಆದ್ರೆ ಇದು ಕಲಿಯುಗ. ಈಗಲೂ ಆ ಶ್ರೀಕೃಷ್ಣನೇ ಬರ್ತಾನೆ, ಧರ್ಮವನ್ನ ಕಾಪಾಡ್ತಾನೆ ಅಂತ ಕಾಯೋ ಸಮಯವಲ್ಲ. ಈಗ ಪ್ರಶಾಂತ್ ಶ್ರೀಕೃಷ್ಣ ರೂಪದಲ್ಲಿ ಬಂದಿದ್ದಾನೆ ಅಷ್ಟೇ. ಏನಂತೀರಾ? ಪ್ರಶಾಂತ್ ಮೂಡಿಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.